ಎಲ್ಲರಿಗೂ ನನ್ನ ನಮಸ್ಕಾರ. ನಾನಿವತ್ತು 2011ರ ಜನಗಣತಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕೆ 2011ರ ಜನಗಣತಿನೇ ತಗೊಂಡಿದ್ದೀನಿ ಅಂತಂದರೆ 2011ರಲ್ಲಿ ಜನಗಣತಿ ಆಗಿದ್ದು ಮತ್ತು ಇದುವರೆಗೆ ಯಾವುದೇ ರೀತಿಯಾದಂತಹ ಜನಗಣತಿ ಆಗಿಲ್ಲ. ಹಾಗಾಗಿ 2011ರ ಜನಗಣತಿಯನ್ನೇ ನಾನು ತಗೊತೀನಿ. ಇಲ್ಲಿ ನಾನು ಒಂದು ಟೇಬಲ್ ಮಾಡ್ಕೊಂಡಿದ್ದೀನಿ. ಭಾರತ ಮತ್ತು ಕರ್ನಾಟಕದ ನಡುವೆ ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂತಂದರೆ, ಒಟ್ಟು ಜಿಯೋಗ್ರಫಿಕಲ್ ಏರಿಯಾ ಆಗಿರ್ಬೋದು, ಪಾಪ್ಯುಲೇಷನ್ ಆಗಿರ್ಬೋದು, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಆಗಿರ್ಬೋದು, ಮತ್ತು ಲಿಟ್ರಸಿ ಆಗಿರ್ಬೋದು, ಇದೆಲ್ಲ ಎಷ್ಟೆಲ್ಲ ಡಿಫ್ರೆನ್ಸ್ ಇದೆ ಅಂತೇಳಿ ಹೇಳ್ತೀನಿ. ಮೊದಲನೇದಾಗಿ ನಾನು ಭಾರತನ ತಗೊಂಡ್ರೆ, ಭೌಗೋಳಿಕ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ ಯಾವುದು ಅಂದರೆ ರಾಜಸ್ಥಾನ. ಹಾಗೆಯೇ ಕನಿಷ್ಠ ರಾಜ್ಯ ಬಂದ್ಬಿಟ್ಟು ಚಿಕ್ಕ ರಾಜ್ಯ ಯಾವುದು ಅಂದರೆ ಗೋವಾ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆ ಅಂತಂದರೆ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂಥದ್ದು. ಕರ್ನಾಟಕನ ತಗೊಂಡ್ರೆ ದೊಡ್ಡದಾದಂತಹ ಜಿಲ್ಲೆ ಬೆಳಗಾವಿ ವಿಸ್ತೀರ್ಣದಲ್ಲಿ, ಮತ್ತು ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು ಅಂತಂದರೆ ಬೆಂಗಳೂರು. ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ಕಡಿಮೆ ವಿಸ್ತೀರ್ಣ ಹೊಂದಿರುವ ನಗರ ಯಾವುದಪ್ಪ ಅಂದರೆ ಬೆಂಗಳೂರು ನಗರ ಅಂತೇಳಿ. ಇನ್ನು ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆ ಅಂತಂದರೆ 1,91,791 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಇನ್ನು ಜನಸಂಖ್ಯೆಯನ್ನು ತಗೊಂಡ್ರೆ ಭಾರತದಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು ಅಂತಂದರೆ ಉತ್ತರ ಪ್ರದೇಶ, ಮತ್ತು ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಬಂದ್ಬಿಟ್ಟು ಸಿಕ್ಕಿಮು. ಇನ್ನು ಭಾರತದ ಒಟ್ಟು ಜನಸಂಖ್ಯೆ ಎಷ್ಟಿದೆ ಅಂತಂದರೆ 121 ಕೋಟಿ ಜನಸಂಖ್ಯೆ ಹೊಂದಿರುವಂಥದ್ದು. ಇನ್ನು ಕರ್ನಾಟಕದಲ್ಲಿ ಹೆಚ್ಚು ಜನಸಂಖ್ಯೆ ಇರುವಂತಹ ಜಿಲ್ಲೆ ಬೆಂಗಳೂರು ನಗರ, ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಜಿಲ್ಲೆ ಬಂದ್ಬಿಟ್ಟು ಕೊಡಗು. ಈ ಕರ್ನಾಟಕದ ಒಟ್ಟು ಜನಸಂಖ್ಯೆ ಎಷ್ಟಿದೆ ಅಂದರೆ 6,10,95,000 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂಥದ್ದು. ಅಂದರೆ 6,10,95,000 ಕೋಟಿ ಜನಸಂಖ್ಯೆಯನ್ನು ಕರ್ನಾಟಕ ಹೊಂದಿದೆ. ನೆಕ್ಸ್ಟು ಜನಸಾಂದ್ರತೆ. ಇನ್ನು ಜನಸಾಂದ್ರತೆ ಅಂದರೆ ಒಂದು ಚದರ ಕಿಲೋಮೀಟರ್ನಲ್ಲಿ ವಾಸಿಸುವ ಜನಸಂಖ್ಯೆ ಅಂತೇಳಿ ಜನಸಾಂದ್ರತೆ ಅಂತೇಳಿ ಕರಿತೀವಿ. ಇನ್ನು ಜನಸಾಂದ್ರತೆ ಹೆಚ್ಚಿರುವ ರಾಜ್ಯ ಯಾವುದಪ್ಪ ಭಾರತದಲ್ಲಿ ಅಂದರೆ ಬಿಹಾರ. ಇನ್ನು ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯ ಅರುಣಾಚಲ ಪ್ರದೇಶ. ಪ್ರತಿ ಚದರ ಕಿಲೋಮೀಟರ್ಗೆ 382 ಅಂತ ಹೇಳ್ಬಿಟ್ಟು ಅಂಕಿಅಂಶಗಳನ್ನು ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ಕರ್ನಾಟಕನ ತಗೊಂಡ್ರೆ ಜನಸಾಂದ್ರತೆಯಲ್ಲಿ ಬೆಂಗಳೂರು ಹೆಚ್ಚು ಇರುವಂಥದ್ದು. ಇನ್ನು ಕೊಡಗು ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಇದು 319 ಪ್ರತಿ ಚದರ ಕಿಲೋಮೀಟರ್ನಲ್ಲಿ ವಾಸಿಸುವ ಜನರು ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಇನ್ನು ಲಿಂಗಾನುಪಾತನ ತಗೊಂಡ್ರೆ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತಹ ರಾಜ್ಯ ಬಂದ್ಬಿಟ್ಟು ಕೇರಳ, ಕಡಿಮೆ ಲಿಂಗಾನುಪಾತ ಹೊಂದಿರುವಂತಹ ರಾಜ್ಯ ಹರಿಯಾಣ. ಪ್ರತಿ 1000 ಪುರುಷರಿಗೆ 943 ಹೆಣ್ಮಕ್ಳನ್ನು ಹೊಂದಿರುವಂಥದ್ದನ್ನು ನೋಡ್ತೀವಿ. ಹಾಗೆ ಕರ್ನಾಟಕನ ತಗೊಂಡ್ರೆ ಲಿಂಗಾನುಪಾತದಲ್ಲಿ ಹೆಚ್ಚು ಇರುವಂತಹ ಜಿಲ್ಲೆ ಬಂದುಬಿಟ್ಟು ಉಡುಪಿ. ಇನ್ನು ಬೆಂಗಳೂರು ಅತ್ಯಂತ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವಂತಹ ನಗರ ಅಂತೇಳಿ ಕರಿತೀವಿ. ಪ್ರತಿ 1000 ಪುರುಷರಿಗೆ 973 ಹೆಣ್ಣು ಮಕ್ಕಳನ್ನು ನಾವು ನೋಡ್ತೀವಿ. ಇನ್ನು ನೆಕ್ಸ್ಟು ಸಾಕ್ಷರತೆನೇ ತಗೊಂಡ್ರೆ ಭಾರತದಲ್ಲಿ ಹೆಚ್ಚು ಸಾಕ್ಷರ ರಾಜ್ಯ ಯಾವುದು ಅಂತಂದರೆ ಕೇರಳ. ಇನ್ನು ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತಹ ರಾಜ್ಯ ಬಿಹಾರ. ಇನ್ನು ಮಹಿಳೆಯರ ಒಂದು ಸಾಕ್ಷರತೆ ಅತ್ಯಂತ ಕಡಿಮೆ ಇರುವಂತಹ ರಾಜ್ಯ ಬಂದುಬಿಟ್ಟು ರಾಜಸ್ಥಾನ.